ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ವಾರದ ಒಂದು ಶುಭ ಆಶೀರ್ವಾದದೊಡನೆ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಾನು ತಯಾರಾಗಿ ಕರ್ತನ ಶಬ್ದವನ್ನು ಹೊತ್ತಿಕೊಂಡು ಬರಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ಈ ವಾರಗಳಲ್ಲಿ ಪರಿಶುದ್ಧಾತ್ಮನಲ್ಲಿ ಭಯಂಕರವಾದ ಒಂದು ಶಬ್ದ ಕರ್ತನು ಕೊಡುತ್ತಾ ಇರುವುದೇನೆಂದರೆ, ಯೆರೂಸಲೇಮಿನ ಒಳಗಡೆ ಜಯ ಧ್ವಜದೊಡನೆ ಹಲ್ಲೆಲೂಯಾ ಮಹಾಪ್ರವೇಶ ಮಾಡಿದ ಯೇಸು ಕ್ರಿಸ್ತನು, ದ ಟ್ರಯಂಫಲ್ ಎಂಟ್ರಿ ಆಫ್ ಜೀಸಸ್ ಕ್ರೈಸ್ಟ್ ಇನ್ ಟು ದ ಜೆರೂಸಲೇಮ್ ಈಸ್ ಟೆಲ್ಲಿಂಗ್ ಅಸ್ ದಿಸ್ ಮಂತ್, whoever believes on me and trusts on me and follow and put on the character of my life, I will bring them the victorious life into their ways. The triumphal is coming over you. The triumph is coming over you. ಇಲ್ಲಿ ಪರಿಶುದ್ಧಾತ್ಮನಲ್ಲಿ ಕಳೆದ ದಿನಗಳಲ್ಲಿ ನಾನು ಮಾತನಾಡುತ್ತಿರುವಂಥ ವಿಷಯದಲ್ಲಿ ವಿಮೋಚನಾ ಕಾಂಡ 14ನೇ ಅಧ್ಯಾಯದ 15ನೇ ವಚನ ಹೀಗೆ ಹೇಳುತ್ತಾರೆ. ಅಲ್ಲಿ ಮೋಶೆ ನೋಡಿ ದೇವರು ಹೀಗೆ ಹೇಳಿದನು, ನೀನು ನನಗೆ ಯಾಕೆ ಮೊರೆ ಇಡುವೆ, ಮುಂದಕ್ಕೆ ಹೊರಡಬೇಕು ಎಂಬುದಾಗಿ ಹೇಳು. ಮೂವ್ ಫಾರ್ವರ್ಡ್. ಈ ವಾರದಲ್ಲಿ ಪರಿಶುದ್ಧಾತ್ಮನಲ್ಲಿ ನಾನು ಹೇಳುತ್ತಾ ಇದ್ದೇನೆ, ಕ್ರಿಸ್ತನನ್ನು ಹಿಡಿದುಕೊಂಡು ಇರುವಂಥ ಜನರೇ, ನೀವು ಯಾವ ವಿಷಯವು ನಡೆಯೋದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೀರಾ, ಆ ವಿಷಯದಲ್ಲಿ ಕರ್ತನಾತ್ಮನು ಹೀಗೆ ಹೇಳುತ್ತಾ ಇದ್ದಾನೆ, ನೀನು ಮುಂದಕ್ಕೆ ನಡೆ ಎಂಬುದಾಗಿ. ಯಾಕೆ ಈ ಮುಂದಕ್ಕೆ ನಡೆ ಎಂಬುದಾಗಿ ಈ ವಾರದಲ್ಲಿ ಪರಿಶುದ್ಧಾತ್ಮನ ಹೇಳುತ್ತಾ ಇದ್ದಾನೆ ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ ಅಲ್ಲಿ ನಾವು ನೋಡುವುದಾದರೆ 9ನೇ ವಚನದಲ್ಲಿ, ಜನರೆಲ್ಲರೂ ಯೇಸು ಕ್ರಿಸ್ತನನ್ನ ಅವರು ಯೆರೂಸಲೇಮಿನ ಒಳಗೆ ಪ್ರವೇಶ ಮಾಡುತ್ತಿರುವಾಗ ಹೋಸನ್ನ ಹೋಸನ್ನ ದಾವಿದ ಕುಮಾರನಿಗೆ ವಿಜಯದ ಹೋಸನ್ನವನ್ನು ಹಾಡಲಿಕ್ಕೆ ಆರಂಭ ಮಾಡಿದರು. ಈ ಹೋಸನ್ನ ಎಂಬುದಾಗಿ ಹೇಳುವಂಥ ಪದದ ಅರ್ಥ ಹೋಶಿಯಾನ ಎಂಬುದಾಗಿ ಆಗಿದೆ. ಅದು ಇಬ್ರಿಯ ಪದದ ಅರ್ಥ, ಆ ಇಬ್ರಿಯ ಪದದ ಒಂದು ಶಬ್ದ ಏನೆಂದರೆ ಹೋಶಿಯ ಏನ, ಹೋಶಿಯಾನ. ಹೋಶಿಯಾನ ಎಂಬುದಾಗಿ ನಾವು ನೋಡುವುದಾದರೆ ಅದು ಜನರು ರಾಜನಿಗೆ ಹೇಳುತ್ತಾ ಇರುವುದು, ನಮ್ಮನ್ನು ರಕ್ಷಿಸು, ನಮ್ಮನ್ನು ಕಾಪಾಡು, ನಮ್ಮನ್ನು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ರಾಜನೇ ನಾನು ರೋಗದಲ್ಲಿ ಸಿಕ್ಕಾಕಿಕೊಂಡಿದ್ದೇನೆ, ನನ್ನ ಕಾಪಾಡು, ನಾನು ಕತ್ತಲೆಯಲ್ಲಿ ನಾನು ಬಂಧಿತನಾಗಿದ್ದೇನೆ, ನನ್ನನ್ನು ಬೆಳಕಿಗೆ ಕರೆದುಕೊಂಡು ಬಾ. ಹೋಶಿಯಾನ, ಬ್ರಿಂಗ್ ಮೀ ಟು ದ ಲೈಟ್, ಸೇವ್ ಮೀ ಲಾರ್ಡ್, ಸ್ಯಾಲ್ವೇಷನ್, ನನ್ನನ್ನು ರಕ್ಷಿಸು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ರೋಗದಲ್ಲಿ ಸಿಕ್ಕಾಕಿಕೊಂಡಿರೋರೆ, ಬಂಧನದಲ್ಲಿ ಸಿಕ್ಕಾಕಿಕೊಂಡಿರೋರೆ, ಹಲ್ಲೆಲೂಯಾ, ಅವಮಾನದಲ್ಲಿ ಮುಳುಗಿ ಹೋಗಿರೋರೆ, ಇವತ್ತು ಪರಿಶುದ್ಧಾತ್ಮ ನಿಮ್ಮನ್ನ ಮುಂದಕ್ಕೆ ನುಗ್ಗು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಯಾಕೆ? ನಿನಗೋಸ್ಕರ ಯುದ್ಧ ಮಾಡುವ ಒಬ್ಬ ರಾಜನು ಬರುತ್ತಾ ಇದ್ದಾನೆ. ಹಲ್ಲೆಲೂಯಾ, ಗ್ಲೋರಿ ಬಿ ಟು ಜೀಸಸ್. ಇಲ್ಲಿ ಯೆರೂಸಲೇಮಿನ ಒಳಗಡೆ ಪ್ರವೇಶ ಮಾಡುತ್ತಿರುವ ಯೇಸು ಜಯದ ಕಡೆಗಲ್ಲ, ಮಾನಸಿಕವಾಗಿ ನೋಡೋದಾದರೆ ಅದು ಮರಣದ ಕಡೆಗೆ ಹೋಗುತ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಶತ್ರು ಅಂದುಕೊಂಡಿದ್ದು ನಾನು ಇವನ್ನ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ, ಶತ್ರು ಅಂದುಕೊಂಡಿದ್ದು ಇವನನ್ನು ತೀರಿ ಹೋಗ್ತಾನೀಗ, ಶತ್ರು ಅಂದುಕೊಂಡಿದ್ದು ಡಾಕ್ಟರ್ಸ್ ಡೇಟ್ ವಿಧಿ ಕೊಟ್ಟಾಯಿತು, ಶತ್ರು ಅಂದುಕೊಂಡಿದ್ದು ಇವನನ್ನು ಆಕ್ಸಿಡೆಂಟ್ನಲ್ಲಿ ನಾನು ಮುಗಿಸ್ಬಿಡ್ತೇನೆ. ಆದರೆ ಅಲ್ಲಿ ಒಂದು ಭಾಗ ಇಳಿದು ಬರ್ತಾ ಇದೆ, ಅದು ಎಲ್ಲಿ ಮುಗಿಯುತ್ತದೋ ಅಲ್ಲಿ ಹೋಶಿಯಾನ ಇಳಿದು ಬರ್ತಾ ಇದೆ, ಅಲ್ಲಿ ಕ್ರಿಸ್ತನ ರಕ್ತ ಇಳಿದು ಬರ್ತಾ ಇದೆ. ಮರಣದ ಮೂಲಕವಾಗಿ ಕ್ರಿಸ್ತನು ನಮಗೆ ಕೊಟ್ಟ ಜಯದ ಧ್ವಜ ಇಳಿದು ಬರ್ತಾ ಇದೆ. ಪ್ರಿಯರೇ, the glorious life that Christ has given us through his death is a life of victorious life. So I prophesy on you, every business which is going down, if you believe that Jesus has died for you and resurrected for you on the third day,
For those people I prophesy that every business that is going down is going to be coming up in the name of Jesus. ಎಲ್ಲ ವ್ಯಕ್ತಿಗಳು ನಿನ್ನ ದಿನಗಳು ಮುಗಿದೋಯ್ತು ಅಂತ ಮಾತನಾಡಿರುವ ಶತ್ರುವಿನ ಶಬ್ದಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಅದನ್ನು ಕಿತ್ತು ಬಿಸಾಡಿ ನಾನು ಜೀವವನ್ನು ಮಾತನಾಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಹೇಳಿದ, ಕೀರ್ತನೆಗಾರನಾದ ದಾವೀದನು ಹೀಗೆ ಹೇಳಿದ, ಏನೆಂದರೆ ನಾನು ಬದುಕಿ ಯೆಹೋವನ ನಾಮವನ್ನು ಘೋಷಣೆ ಮಾಡುತ್ತೇನೆ. ನಾನೊಂದು ಸೈತಾನನ ಅಥವಾ ಶತ್ರುವಿನ ಖಡ್ಗಕ್ಕೆ ಮುಗಿದು ಹೋಗಬೇಕಾದವನಲ್ಲ. ನಾನು ಒಂದು ರೋಗಕ್ಕೆ ತುತ್ತಾಗಿ ನನ್ನ ದಿನಗಳು ಮುಗಿಸಿಕೊಳ್ಳಲಿಕ್ಕಿರುವಂಥವನಲ್ಲ. ನಾನು ಸಾಲಕ್ಕೆ ಸಿಕ್ಕಾಕಿಕೊಂಡು ಅವಮಾನದಲ್ಲಿ ಸೂಸೈಡ್ ಮಾಡಿಕೊಳ್ಳುವಂಥ ವ್ಯಕ್ತಿಯಲ್ಲ. ನಾನು ಹಲ್ಲೆಲೂಯ ನಷ್ಟಗಳನ್ನು ಅನುಭವಿಸಿಕೊಂಡು ಊರು ಬಿಟ್ಟು ಹೋಗುವಂಥ ವ್ಯಕ್ತಿಯಲ್ಲ. ಪರಿಶುದ್ಧಾತ್ಮನ ಯಾರಿಗೋ ಮಾತನಾಡ್ತಾ ಇದ್ದಾರೆ. ಐ ಆಮ್ ನಾಟ್ ಎ ಪರ್ಸನ್ ಹೂ ವಿಲ್ run away from every problems that I face. But I know for sure one thing. ನನಗಾಗಿ ಯುದ್ಧ ಮಾಡುವನೊಬ್ಬನಿದ್ದಾನೆ. There is one who is going to fight the battle for me. What I need to do is moving forward. For the people who are depressed in your life, for the people who say that there is no way, but Jesus says, I'm going to make a way for you. Because I'm a way maker. Hallelujah. He is the way. Where he goes, their ways will be moved on. Where he goes, where he steps in the way, the wilderness will become his way. Hallelujah. ಆದ ಕಾರಣ ನಿಮ್ಮೊಟ್ಟಿಗೆ ಇವತ್ತು ನಾನು ಒಂದು ಮಾತು ಹೇಳ್ತಾ ಇದ್ದೇನೆ. ನೀವು ನಡೆಯುವ ಜಾಗಗಳಲ್ಲಿ ಜಯ ನಿಮ್ಮನ್ನು ಹಿಂಬಾಲಿಸಲಿ. ನೀವು ಮಲಗುವಂಥ ವಿಷಯದಲ್ಲಿ ಜಯ ನಿಮ್ಮನ್ನು ಹಿಂಬಾಲಿಸಲಿ. ಐ ಕ್ಯಾನ್ಸಲ್ ಎವ್ರಿ ನೆಗೆಟಿವ್ಸ್ ದಟ್ ಆರ್ ಸ್ಪೋಕನ್ ಅಗೇನ್ಸ್ಟ್ ಯು ಆ್ಯಂಡ್ ಐ ಪ್ರೊಫೆಸೈ triumph is following you. Jaya, Maha Jaya nimman himbalistaa ide. Triumph is following over you. Everything that you touch, you will be victorious. Everything that you speak will be victorious. Everything that you, hallelujah, glorify will be victorious. Those who follow Christ. That's why Paul said, because Christ is with me, I can do all things. All means there is no certainty that you can put a bracket and say this all things. No, Christ is telling all things. I see some people who are worried about your businesses. I see some people, the Holy Spirit is telling me, some people who are worried about their jobs. A shift is coming to you. A shift is coming to you. I prophesy and I pray for the people who are waiting for the new jobs. A job door is opening for you. Triumph is coming for you. You will be victorious. Don't worry, brother. Don't worry, sister. These are the days that the Lord has made. So let us rejoice and be glad in Him. Hallelujah. Today, I want to close with a word. Move forward in faith. Never be stagnant. Never sit down in the place and just cry on. Move forward in Christ. Christ is the hope of my glory. Hallelujah. Christ is the hope of your glory. Christ is the hope of your business. Christ is the hope of my family. Christ is the hope of your new marriage. Christ is the hope of your education. Christ is the hope of your new jobs in the name of Jesus Christ of Nazareth. Hallelujah. God bless you. Let us close our eyes and pray that victory will be following you. Dear Heavenly Father, we thank you for the people who have listened to this word, Lord. And Lord, the word says, move forward. Lord, as they believe this word and as they move forward, Lord, I pray let the host of angels come before them and make way for them. Lord, you said, the Egyptians that you see today, you will never see them again. Father, we thank you for the promises that you have showered upon us, Lord. And for the people who believe it, it's yes and amen for them. Father, we thank you, we glorify your name. The people who are trusting on you, Lord, they should come out with the testimonies and testimonies and testimonies, Lord. We thank you, Lord. We submit this prayer onto your feet
And in Jesus' name we pray. Amen. Hoshiana in every areas of your life. Shalom until we meet next time. Let God's grace be with you. Let victorious life follow you.